ಮುಳುವಾಡ ಏತ ನೀರಾವರಿ ಕಾಲುವೆ ಒಡೆದು ಅತಿದೊಡ್ಡ ಅವಾಂತರನೇ ಸೃಷ್ಟಿಯಾಗ್ಬಿಟ್ಟಿದೆ. ಕಾಲುವೆ ಒಡೆದು ಅಪಾರ ಪ್ರಮಾಣದ ಬೆಳೆ ಸರ್ವನಾಶ ಆಗಿ ಹೋಗಿದೆ. ರೈತರು ಕಷ್ಟಪಟ್ಟು ಬೆಳೆದಂತ ಬೆಳೆ ಸರ್ವನಾಶ ಆಗಿ ಹೋಗಿದೆ. ವಿಜಯಪುರ ಜಿಲ್ಲೆ ಕೊಲ್ಹಾರ ತಾಲೂಕಿನ ಹಳ್ಳದ ಗೆನ್ನೂರಲ್ಲಿ ಆ ಗ್ರಾಮದಲ್ಲಿ ನಡೆದಂತ ಘಟನೆ. ಕಾಲುವೆ ಒಡೆದು ಅಪಾರ ಪ್ರಮಾಣದ ನೀರು ಪೋಲಾಗಿದ್ದು ಒಂದು ಕಡೆ, ಬೆಳೆದಂತ ಬೆಳೆ ಸರ್ವನಾಶ ಆಗಿ ಹೋಗಿದೆ. ಫಲವತ್ತಾದ ಮಣ್ಣು ಕೊಚ್ಕೊಂಡು ಹೋಗಿದೆ. ಕಬ್ಬು, ಈರುಳ್ಳಿ, ಗೋಧಿ ಬೆಳೆಗಳಿಗೆ ಬಹಳ ಹಾನಿಯಾಗಿದೆ. ಕಟಾವಿಗೆ ಬಂದಿತ್ತು ಎಲ್ಲ ಬೆಳೆಗಳು ಕೂಡ. ಲಕ್ಷಾಂತರ ಮೌಲ್ಯದ ಫಸಲು ನೀರು ಪಾಲಾಗಿರುವಂಥದ್ದು. ಬೇಸಿಗೆ ಬರ್ತಾ ಇದೆ, ಒಂದು ಕಡೆ ಬೇಸಿಗೆ ಆರಂಭ ಆಗಿದೆ ನೀನು ಕೆಲವೇ ದಿನಗಳಲ್ಲಿ. ಈ ಸಂದರ್ಭದಲ್ಲಿ ಒಂದು ಕಡೆ ನೀರು ಪೋಲಾಗಿರುವಂಥದ್ದು ದುರಾದೃಷ್ಟಕರ. ಅಂದರೆ ಮತ್ತೊಂದು ಕಡೆ ರೈತರು ಬೆಳೆದಂಥ ಬೆಳೆ ಹಾನಿಯಾಗಿರುವಂಥದ್ದು. ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ಹಾನಿಯಾಗಿದೆ. ನೋಡಿದು ದೃಶ್ಯದಲ್ಲಿ ನೋಡ್ತಾ ಇದೆ, ಎಲ್ಲ ಕೊಚ್ಕೊಂಡು ಹೋಗಿದೆ. ಫಲವತ್ತಾದ ಮಣ್ಣು ಸಮೇತವಾಗಿ ಕೊಚ್ಕೊಂಡು ಹೋಗಿದೆ. ಯಾಕಂದ್ರೆ ಅಷ್ಟು ಬಿರುಸಲ್ಲಿ ನೀರು ಹರಿದಿರುವಂಥದ್ದು. ಒಂದೇ ಹಂತದ ಮುಳವಾಡ ವೇಸ್ಟೇಜ್ ಕೆನಾಲ್ ಇವತ್ತು ಹೊಡೆದ ಸಾಕಷ್ಟು ನಮ್ಮ ರೈತರ ಜಮೀನಲ್ಲಿ ಹೊಕ್ಕ ಸುಮಾರು 30 ಎಕರೆ ಹೊಲದಾಗ ಕಬ್ಬು, ಉಳ್ಳಾಗಡ್ಡಿ ಇನ್ನಿತರ ಬೆಳೆಗಳ ಎಲ್ಲ ಸತ್ಯನಾಶ ಆಗ್ಯಾವ. ಸುಮಾರು ಒಂದು 3 ಫೂಟ್ ಮಣ್ಣು ಕಿತ್ಕೊಂಡು ಹೋಗೈತಿ ಇಲ್ಲಿದ. ಇದಕ್ಕೆ ನೇರ ಏನಾಗೈತಪ್ಪ ಅಂದ್ರೆ ಇದು ಅಧಿಕಾರಿಗಳ ನಿರ್ಲಕ್ಷ್ಯ. ನೋಡ್ರಿ, ಇದು ನೀರು ಮ್ಯಾಗ ಹಾರೋತನ ನೀರು ಬಿಟ್ಟಾರ. ಮತ್ತು ಇಲ್ಲಿ ಮ್ಯಾಗ ಹಾರುವಂತದಂದ್ರೆ ಇದು ಮೊದಲ ಮಳೆಗಾಲದಾಗ ಕುಸಿತ ಹಾಕೋತ ಬಂದೈತಿ. ಇದು ಇಲ್ಲಿ ಗರ್ಸ್ ಹಾಕಿಲ್ಲ, ಒಂದು ಕಂಟಿ ಕಿತ್ತಿಲ್ಲ. ನೋಡ್ರಿ ಯಾ ನಮ್ನಿ ಬೆಳೆದಾವ. ಈ ಗಿಡಗಳ ಬೆಳೆದ್ರಿಂದ ಎಲ್ಲ ಬೇರ್ಗಳು ಬಂದ ಇವೆಲ್ಲ ಕ್ರ್ಯಾಕ್ ಆಗೈತಿ. ಕಿನಾಲ್ಗಳು ಕ್ರ್ಯಾಕ್ ಆಗ್ಯಾವು. ನಾವು ಸುಮಾರು 4-5 ವರ್ಷದಿಂದ ಹೇಳ್ಕೊತ ಬಂದೇವು. ಮಾಧ್ಯಮದವ್ರ ಮುಖಾಂತರ ಕೂಡ ಇದೆ ಎಲ್ಲ ನಾವು ಈ ಕಿನಾಲ್ನ ರಿಪೇರಿ ಮಾಡ್ರಿ, ದುರಸ್ತ ಮಾಡ್ರಿ. ನಾಳೆ ಅನಾಮತ ಏನಾಗತ್ತ ಅಂದ್ರೆ ನಾವು ರೈತರ ಹಾಳಾಕ್ಯವು, ನಮ್ಮ ರೈತರ ಜಮೀನ ನಮ್ಮ ಎಲ್ಲ ಸತ್ಯನಾಶಕ ಅಂತ ಹೇಳಿದೆವು. ಇವತ್ತು ಅದೇ ರೀತಿಯ ಸತ್ಯನಾಶ ಆಗೈತಿ ಇದು. ಈ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಸಚಿವರು ಎಸ್ ಕೆ ಬೆಳುಬಿ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಮುಳುವಾಡ ಏತ ನೀರಾವರಿ ಕಾಲುವೆ ಕಾಮಗಾರಿ ಅವಾಂತರನೋ ಅಥವಾ ಕಳಪೆಗೊಂಡು ಮಾಡಿ ಗೊತ್ತಿಲ್ಲ ಯಾಕೆ ಹೀಗಾಯ್ತು ಅಂತ. ಬಟ್ ಅಲ್ಲಿನ ರೈತರು ಮಾತ್ರ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ, ಅಧಿಕಾರಿಗಳ ನಿರ್ಲಕ್ಷ್ಯನೇ ಅಂತ. ಏನ್ ಹೇಳ್ತೀರಾ ಸರ್ ಈ ಬಗ್ಗೆ? ತಮಗೇನಾದ್ರೂ ಗಮನಕ್ಕೆ ಬಂತಾ ಇದು? ರೈತರ ಆರೋಪ ಸರಿಯಾಗಿದೆ ಸರ್ ಅವರು. ಯಾಕಂದ್ರ 2013ರಿಂದ 2026ವರೆಗೆ ಈಗ ಇದ್ದಂತ ಶಾಸಕರು ಮತ್ತು ಸಚಿವರಾಗ ಶಿವಾನಂದ ಪಾಟೀಲ್ ಅವರು ಶಾಸಕರ ಕಂಟಿನ್ಯೂ ಶಾಸಕರದಾರ. ಹೌದು. ಆ ಕೆನಾಲಕ್ಕ ನೀರು ಹೊರಪು ಹಾಕದಂತ ಅಲ್ಲಿ ರೈತರು ಹಳದಗಣ್ಣು ರೈತರು ಪದೇ ಪದೇ ಗಮನಕ್ಕೆ ತಂದಾರ. ಎಂಜಿನಿಯರ್ಗೆ, ಕೆಬಿಜೆಎಂ ಎಂಜಿನಿಯರ್ಗೆ, ಮಿನಿಸ್ಟರ್ಗೆ ಗಮನಕ್ಕೆ ತಂದ್ರು ಸಹಿತ ಯಾರು ಕೇರ್ ಮಾಡಿಲ್ಲ. ಇದು 3-4 ವರ್ಷದ ಆಗಿರ್ತಕ್ಕಂತ ಅನಾಹುತ ಇದು. ಇವತ್ತು ನಿನ್ನ ರಾತ್ರಿ 10 ಅದು ಪೂರ್ತಿ ಹೊಡೆದು ಮೇನ್ ಕೆನಾಲ್ ಹೊಡೆದು ಬಿಟ್ಟು ಸುಮಾರು ಅಲ್ಲೊಂದ 4-5 ರೈತರ ಸುಮಾರು 60 ಎಕರೆ ಜಮೀನು ಪೂರ್ತಿ ಹಾಳಾಗಿ ಹೋಗೈತಿ. ಬೆಳೆ ಹಾಳಾಗ್ಯಾವ, ಮಣ್ಣು ಹೋಗೈತಿ. ಅವ್ರಿಗೆ ಒಬ್ಬೊಬ್ಬ ರೈತರಿಗೆ 1 ಎಕರೆಗೆ 1 ಕೋಟಿ ರೂಪಾಯಿ ಬೆಲೆ ಪರಿಹಾರ ಕೊಟ್ಟರು ಕಡಿಮೆನೆ ಅಂತ ಒಂದು ಹಾನಿ. ಮಹೇಶ್ ಗೌಡ, ನಿಂಗನಗೌಡ, ಗುರುಗೌಡ ಅಂತಕ್ಕಂಥವ್ರು 60 ಎಕರೆ ಜಮೀನು ಹಾಳಾಗೈತೆ. ಅದು ಇದಕ್ಕ ನೇರವಾಗಿ ವರ್ಷ ಮೇಂಟೆನೆನ್ಸ್ ಮಾಡಕ್ ದುಡ್ಡು ಇಟ್ಟಿರ್ತಾರ ಇವರು. ಆದ್ರ ಕೆಲಸ ಮಾಡಾರ್ದ ತಾವೇ ತಿನ್ನುವಂತ ಕೆಲಸ ಇಲ್ಲಿ ನಡೀತಾ ಇದೆ. ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಇದು 8 ದಿವಸದಾಗ ರಿಪೇರಿ ಮಾಡಬೇಕು. ಹಾಳಾಗಿರ್ತಕ್ಕಂಥ ರೈತರ ಜಮೀನಕ್ಕೆ 1 ಎಕರೆಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡ್ಬೇಕಂತ ಒತ್ತಾಯ ಮಾಡ್ತೇನೆ ನಾನು. ಅವ್ರ ಬೆಳೆ ಹಾಳಾಗಿದೆ, ಭೂಮಿ ಹಾಳಾಗೈತೆ ಅವ್ರದ್ದು. ಮತ್ತೆ ಇದನ್ನ 8 ದಿವಸದಾಗ ಪೂರ್ತಿ ರಿಪೇರಿ ಮಾಡ್ಬೇಕು. ಮುಂದೆ 25,000 ಹೆಕ್ಟೇರ್ ಭೂಮಿ ವಂಚಿತ ನೀರಿಂದ ಇದು. ಅವ್ರ ಕಬ್ಬು, ಈರುಳ್ಳಿ ಬೆಳೆದಾರ, ಅವ್ರಿಗೆ ಬೆಳೆಗೆ ನೀರು ಕೂಡ ಹೋಗೋದಿಲ್ಲ 1 ತಿಂಗಳ ಅದು. ಹೀಗಾಗಿ ಇದು ಪೂರ್ತಿ ಇಲ್ಲಿ ತಗದ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ವಿಫಲ ಆಗೈತಿ. ಮತ್ತು ಇಲ್ಲಿ ಸ್ಥಳೀಯ ಶಾಸಕರು ಶಿವಾನಂದ ಪಾಟೀಲ್ ಸಚಿವರಾಗಿದ್ರು ಕೂಡ ಈ ವಿಷಯದಾಗ ಸಂಪೂರ್ಣ ವಿಫಲ ಆಗ್ಯಾರ. ಅವರು ತಕ್ಷಣ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೇನೆ. ಓಕೆ, ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.